ಇವತ್ತು ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು, ಬಟ್ ಅವರು ಮನ್ಸಿಗೆ ತುಂಬ ನೋವು ಮಾಡ್ಬಿಟ್ರು ನಮಗೆ. ಮೋಷನ್ ಪೋಸ್ಟ್ ನೋಡ್ಸಿದ್ರೆ ನೆಕ್ಸ್ಟ್ ಇಂಡಸ್ಟ್ರಿಗೆ ಅವರೇ ಇವಾಗ ಕಿಂಗು. ಅವ್ರು ಗರ್ಜಿಸ್ತಾನೆ ಇರ್ತಾರೆ. ಶ್ರೀಮುರಳಿ ಸರ್ ಸಿಂಪ್ಲಿಸಿಟಿ ತುಂಬ ಇಷ್ಟ. ನಮ್ಮ ಟಾಲಿವುಡ್ಡಲ್ಲಿ ಬಾಹುಬಲಿನ ನೋಡಿರ್ತೀರಾ, ಸೊ ಕನ್ನಡದಲ್ಲಿ ನಮ್ಮ ಉಗ್ರಯುಧಂ. ನಮಸ್ಕಾರ. ಬೆಂಗಳೂರೇ ನಾನು. ಆ್ಯಕ್ಚುಲಿ ನಾನೇನೂ ಪ್ಲ್ಯಾನ್ ಮಾಡಿಲ್ಲ. ಇವತ್ತು ಅಣ್ಣವ್ರನ್ನ ಮೀಟ್ ಆಗಬೇಕು ಅಂತ ಬಂದಿದ್ದೀನಿ. ಎಷ್ಟೋ ದಿವಸ ನಾನು ಟ್ರೈ ಮಾಡ್ತಾ ಇದ್ದೆ ಅಣ್ಣವ್ರನ್ನ ಮೀಟ್ ಮಾಡಬೇಕು ಅಂತ. ಇವತ್ತು ಇನ್ನೂ ಇಲ್ಲ, ಹೋಗಬೇಕು. ನಮಸ್ಕಾರ ಸರ್, ನಾನು ಬನಶಂಕರಿಯಿಂದ ಬಂದಿದ್ದೀನಿ. ನಾನು ಶ್ರೀಮುರಳಿ ಅವರ ದೊಡ್ಡ ಫ್ಯಾನ್. ನಾನು ಅವ್ರದ್ದು ಭರಾಟೆ ಮೂವಿ ಆಗಲಿ, ಚಂದ್ರ ಚಕೋರಿ ಆಗಲಿ, ನಾನು ರೀಸೆಂಟಾಗಿ ಬಗೀರ ತುಂಬ ಚೆನ್ನಾಗಿದೆ. ವರ್ಷ ಜನ ಎಷ್ಟಾನೆ ಇದ್ದಾರೆ ಹೊರತು ಅಭಿಮಾನಿಗಳಾಗಿ ಅವ್ರು ಗರ್ಜಿಸ್ತಾನೆ ಇರ್ತಾರೆ. ಆಲ್ ದ ಬೆಸ್ಟ್ ಫಾರ್ ಉಗ್ರಯುಧಂ. ಸರ್ ಅವ್ರದ್ದು ಸ್ವ್ಯಾಗ್ ಆಗಿರ್ಬೋದು, ದೆನ್ ಹೀ ಈಸ್ ಎ ಹಂಬಲ್ ಪರ್ಸನ್, ಈಸ್ ಎ ಡೌನ್ ಟು ಅರ್ತ್. ಸೊ ತುಂಬ ಇಷ್ಟ ನಮಗೆ. ನಾನು ಶ್ರೀಮುರಳಿ ಬಾಸ್ ಅವರ ಅಭಿಮಾನಿ. ಲೈಕ್ ಚಂದ್ರ ಚಕೋರಿಯಿಂದನೂ ಲೈಕ್ ಫ್ಯಾನು. ಲೈಕ್ ಅವ್ರು ಉಗ್ರಮಿಂದ ಯಾವುದು ಫಸ್ಟ್ ಯಾವುದು ಮಿಸ್ ಮಾಡಿಲ್ಲ. ಅವ್ರ ಬರ್ಡೇ ವಿಶ್ ಮಾಡೋಕ್ಕೆ ಬಂದಿದ್ದೀನಿ. ಮತ್ತು ಉಗ್ರಯುಧಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಲೈಕ್ ಶ್ರೀಮುರಳಿ ಸರ್ ಸಿಂಪ್ಲಿಸಿಟಿ, ಲೈಕ್ ಡೌನ್ ಟು ಅರ್ತ್. ಅವರು ಲೈಕ್ ಫ್ಯಾನ್ಸ್ ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ತುಂಬ ಇಷ್ಟ. ಲೈಕ್ ತುಂಬ ಕ್ಲೋಸ್ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ಅದೇ ಸಿಂಪ್ಲಿಸಿಟಿನೇ ಇಷ್ಟ ಆಗುತ್ತೆ. ಈಗ ಈ ವರ್ಷ ಸಿನಿಮಾ ಬಂದಿಲ್ಲ, ಹೆಂಗೆ ಮಿಸ್ ಮಾಡ್ಕೊಂಡ್ರಿ? ಲೈಕ್ ತುಂಬ ಮಿಸ್ ಮಾಡ್ಕೋತಿದ್ವಿ. ಅಟ್ಲೀಸ್ಟ್ ಇವತ್ತು ಮೋಷನ್ ಪೋಸ್ಟರ್ ರಿಲೀಸ್ ಆಗೋದನ್ನ ವೆಯ್ಟ್ ಮಾಡ್ತಿದ್ವಿ. ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಓಕೆ, ಅಟ್ಲೀಸ್ಟ್ ಪೋಸ್ಟರ್ ಬಂದಿದೆ. ವಿ ವಿಲ್ ಸೆಲೆಬ್ರೇಟ್ ದಟ್ ಒನ್. ಚಿತ್ರದುರ್ಗ. ಶಬಾಷ್. ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬರ್ಡೇ ಇನ್ನೇನು ಅಭಿಮಾನಿಗಳು ಬಂದರೆ ಸರ್ಪ್ರೈಸ್ ಇದ್ದಂಗೆ. ಎಷ್ಟು ಜನ ಬಂದಿದ್ದೀರಾ ಚಿತ್ರದುರ್ಗದಿಂದ? ಒಂದು 30 ಜನ ಬಂದಿದ್ದೀವಿ. 30 ಜನ ಬಂದಿದ್ದೀರಾ? ಹೌದಾ? ಬೆಳಗ್ಗೆ ನಿನ್ನೆ ಬಂದಿದ್ದ ಇವತ್ತೇನ? ಇಲ್ಲ, ಬೆಳಿಗ್ಗೆ ಮುಂಜಾನೆ ಬಂದಿದ್ದೆ. ಮುಂಜಾನೆ ಬಂದೆ. ಹೌದಾ? ಏನಕ್ಕೆ ಇಷ್ಟ ಶ್ರೀಮುರಳಿ ಸರ್? ಅವ್ರ ಲುಕ್ಕೆ, ಅವರ ಡೈಲಾಗೆ ಭಾರಿ ಇಷ್ಟ. ಒಳ್ಳೆ ಡೈಲಾಗ್ ಹೇಳ್ತೀರಾ ಅವ್ರದ್ದು? ಡೈಲಾಗ್ ಬೇಜಾನಿದಾವೆ ಗುರು. ಯಾವ್ದಾರು ಒಂದು ಹೇಳೋದಾದ್ರೆ? ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೇನ ಕಟ್ಟಿಸೋಕ್ಕಾಗಲ್ಲ. ಇಲ್ಲಿ ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ನಿನ್ನ ಹೆಗಲ ಮೇಲೆ ಕೈ ಕೊಟ್ಟಾಗೆ ಒಪ್ಕೊಂಡೆ, ಇನ್ನೇನಿದ್ರು ನಿನ್ನ ಪಕ್ಕ ನಿಂತಿರ್ತೀನಿ. ಈ ಥರ ಭಾರಿ ಡೈಲಾಗ್ ಇದ್ದಾವೆ ಅವರು. ಎಲ್ಲಿಂದ ಬಂದಿರೋದು? ನಾವಿದೆಯಾ ಅಣ್ಣ, JP ನಗರದಿಂದ ಬಂದಿರೋದು. ಶ್ರೀಮುರಳಿ ಸರ್ ಗುಣ ಏನು ಇಷ್ಟ ನಿಮಗೆ? ಅವರ ಒಳ್ಳೆತನ ಅಣ್ಣ, ಅವರು ಫ್ಯಾನ್ಸಿಗೆ ಟ್ರೀಟ್ ಮಾಡೋದು. ಇವತ್ತು ಬರ್ಡೇ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇವತ್ತು ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು, ಬಟ್ ಅವರು ಮನ್ಸಿಗೆ ತುಂಬ ನೋವು ಮಾಡ್ಬಿಟ್ರು ನಮಗೆ. ಟೀಸರ್ ಇವತ್ತು ಬಿಡ್ತೀನಿ ಅಂದ್ಬಿಟ್ಟು ಟೀಸರ್ ಕೊಡಲಿಲ್ಲ ಅಣ್ಣ. ಟೆಕ್ನಿಕಲ್ ಇಶ್ಯೂ ಅಂತ ಇದು ಮಾಡೋದು. ಮೋಷನ್ ಪೋಸ್ಟ್ ನೋಡ್ಸಿದ್ರೆ ನೆಕ್ಸ್ಟ್ ಇಂಡಸ್ಟ್ರಿಗೆ ಅವರೇ ಇವಾಗ ಕಿಂಗು. ಗೀಟ ಹಿಡ್ದಾಗ ಹೋಗಿದೆ, ವೃತ್ತ ಬರ್ದಾಗ ಹೋಗಿದೆ. ಆ ವೃತ್ತದಲ್ಲಿ ಇರೋದೆಲ್ಲ ಅವ್ರದ್ದೇ, ಸರಿನಾ? ಮತ್ತೇನು ಕೇಳಿ ಅಣ್ಣ. ಕೇಸ್ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ. ಕೇಸ್ ಮಾಡಿದ್ರೆ ಇಂಥ ಕೇಸು ಐತಂತ ಲಾಯರ್ಗಳು ತಡ್ಕಾಡಬೇಕು, ಪೊಲೀಸ್ನವರು ಹುಡ್ಕಾಡಬೇಕು. ಮತ್ತು ನಂದೇ ಒಂದು ಡೈಲಾಗ್ ಐತೆ ಹೇಳೋಣ. ನಿನ್ನ ಮುಗೋರ್ನ ನೋಡಿದೆ, ನಿನ್ನ ಕಟ್ಟ ಪಾಡ್ಗಳನ್ನ ನೋಡಿದೆ. ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೇನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಇಡೀ ಸಾಮ್ರಾಜ್ಯನೇ ಆಡ್ಬೋದು. ನೀನು ಬೆಟ್ಟ ನೆತ್ತಿ ನಿನ್ನ ಬಾವುಟನ ಇರೋವರೆಗೂ ನಿನ್ನ ಪಕ್ಕ ಇತ್ತಿರ್ತೀನಿ. ಈ ಉಸಿರು ಕೊನೆ ಇರೋವರೆಗೂ ಆ ರೋರಿಂಗ್ ಸ್ಟಾರಿಗೆ ಲಾಯಲ್ ಫ್ಯಾನ್ ಆಗಿರ್ತೀನಿ. ಬರ್ಲಣ್ಣ. ಆಂಧ್ರದಿಂದ ಬಂದಿದ್ದೀವಿ. ನಾನು ಕೇಳ್ತೀನಿ, ಎಲ್ಲಿಂದ ಬಂದಿರೋದು? ಆಂಧ್ರದಿಂದ ಬಂದಿದ್ದೀವಿ. ಆಂಧ್ರದಿಂದ? ಹಾಂ, ನೆಲ್ಲೂರಿಂದ. ಸೂಪರ್. ಯಾವಾಗ ಬಂದಿದ್ದು? ನೈಟ್ ಹತ್ತಿ ಬೆಳಗ್ಗೆ ಬಂದಿದ್ದೀವಿ. ಸರ್ಲಿ ಯಾವ್ಯಾವೆಲ್ಲ ಸಿನಿಮಾ ನೋಡ್ತೀರಾ? ಸಾರಿಗೆ ಉಗ್ರಂ ಪಿಕ್ಚರಿಂದ ನಾನು ತುಂಬ ಫ್ಯಾನ್. ತುಂಬ ಫ್ಯಾನ್. ಓಕೆ. ಮತ್ತೆ ಬರ್ಡೇನಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ಸರ್, ನಾನು ಎವ್ರಿ ಇಯರ್ ಅವ್ರಿಗೆ ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ರು, ಬ್ಲಡ್ ಡೊನೇಟ್ ಮಾಡ್ತಾಯಿದ್ದೆ. ಆದರೆ ಇವಾಗ ಈ ವರ್ಷ ಬ್ಲಡ್ ಕ್ಯಾಂಪ್ ನಡೆದಿಲ್ಲ. ಸೊ ಮೋಸ್ಟ್ಲಿ ನಾನು ಬಂದಿರೋ ದೊಡ್ಡ ಗಿಫ್ಟ್ ನನಗೆ. ಹೌದಾ? ಹಾಂ. ಮೀಟ್ ಮಾಡಿದ್ರಾ? ಇಲ್ಲ, ಇನ್ನು ಇವಾಗ ಹೋಗಿ ಮೀಟ್ ಮಾಡ್ತೀನಿ. ಇಲ್ಲ, ಇವಾಗ ಹೋಗಿ ಮಾತಾಡ್ತೀನಿ. ಏನನ್ನಿಸ್ತು? ಸೂಪರ್ ಆಗಿದೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಬ್ರೋ. ಇದು ಶ್ರೀಮುರಳಿ ಅವ್ರ ಬರ್ಡೇ ಬಂದಿದ್ದೀರಿ. ಹೌದು. ಮೀಟ್ ಆದ್ರ? ಇನ್ನೂ ಇಲ್ಲ. ಸೊ ಅಣ್ಣನ್ನ ಮೀಟ್ ಆಗ್ಬೋದಾಗಿತ್ತು ಆವಾಗಲೇ. ಬಟ್ ಫಸ್ಟು ಅಭಿಮಾನಿಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಮೀಡಿಯಾದವ್ರಿಗೆ ಪ್ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಆದಮೇಲೆ ನಾವು ಪುಟ್ಟ ಅಭಿಮಾನಿ ಪ್ರೀತಿಯಿಂದ ಹೋಗಿ ಮಾತಾಡ್ಸಿದ್ರೆ ನೆಕ್ಸ್ಟ್ ಲೆವೆಲ್ ಮಾತಾಡಿಸ್ತಾರೆ. ಆಮೇಲೆ ಮಾತಾಡಿಸ್ತೀನಿ. ಉಗ್ರಯುಧಂ ಪೋಸ್ಟರ್ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ಬ್ರೋ, ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾ ಚಿಕ್ಕದು ಅಂತ ತುಂಬ ಜನ ಹೇಳ್ಕೊಂಬಂದಿದ್ದಾರೆ ಆವಾಗ. ಬಟ್ ಇವಾಗ ಹೇಳೋಕ್ಕೆಲ್ಲ ಮೀಟ್ರಿಲ್ಲ ಚಿಕ್ಕದು ಅಂತ. ಸೊ ಬಾಲಿವುಡ್ಡಲ್ಲಿ, ಟಾಲಿವುಡ್ಡಲ್ಲಿ ಎಲ್ಲ ಥರ ಸಿನಿಮಾಗಳು ನೋಡ್ಬಿಟ್ಟಿದ್ದೀವಿ. ನಮ್ಮ ಟಾಲಿವುಡ್ಡಲ್ಲಿ ಬಾಹುಬಲಿನ ನೋಡಿರ್ತೀರಾ. ಸೊ ಕನ್ನಡದಲ್ಲಿ ನಮ್ಮ ಉಗ್ರಯುಧಂ ನೋಡಿದ್ರೆ ಕಳೆದೋಯ್ತೀರಾ. ಸೊ ಪೋಸ್ಟರೇ ನೆಕ್ಸ್ಟ್ ಲೆವೆಲ್ ಇದೆ ಗುರು. ನೆಕ್ಸ್ಟು ನಮ್ಮ ಪ್ರಭಾಸ್ ಸರ್ನ ಬಿಟ್ಟರೆ ಇವರೇ ಅನಿಸುತ್ತೆ, ಆ ಲೆವೆಲ್ಗಿದೆ ಲುಕ್ಕೆಲ್ಲ.
ಒಂದು ಒಳ್ಳೆ ಸಿನಿಮಾ ಅನ್ಕೊಂತೀನಿ ಬ್ರೋ. 200% ಶ್ರೀಮುರಳಿ ಅಣ್ಣ ಇವಾಗ ಕಥೆನೂ ಸಕ್ಕತ್ತಾಗಿ ಚೂಸ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿನ ಮೇಲೆ ತೊಗೊಂಡು ಹೋಗ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿ ಒಳ್ಳೊಳ್ಳೆ ಸಿನಿಮಾನ ಚೂಸ್ ಮಾಡ್ತಾ ಇದ್ದಾರೆ. ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ಬರ್ತಾರೆ. ಸೊ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ನೋಡಿ. ಇವತ್ತು ಅಣ್ಣಂದು ಹುಟ್ಟಿದಬ್ಬ, ತುಂಬ ಜನ ಬಂದು ವಿಶ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ವೃತ್ತ ಬರ್ದಾಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ ಅಂತ ಅಣ್ಣ ಹೇಳ್ಬಿಟ್ಟಿದ್ದಾರೆ. ಅದು ಅವ್ರು ಹೇಳಿದ್ರೇ ಚಂದ. ಸೊ ನಾನೊಬ್ಬ ತಮ್ಮನಾಗಿ ಅವ್ರಿಗೆ ಪ್ರೀತಿಯಿಂದ ವಿಶ್ ಮಾಡ್ತೀನಿ. ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಕೊಡಿ, ಎಲ್ರಿಗೂ ಪ್ರೀತಿ ಕೊಡಿ. ನಿಮ್ಮನ್ನ ಸಪೋರ್ಟ್ ಮಾಡೋಕ್ಕೆ ನಾವಿರ್ತೀವಿ, ನಮ್ಮ ಕನ್ನಡಿಗರು ಇರ್ತಾರೆ.